ಅದು ಆ ನವಿಲುಗರಿ ಸಿಗಿಸಿಕೊಂಡು ಕೊಳಲು ಓದುವಂತಹ, ನಾವು ಕೃಷ್ಣ ಅಂತ ಹೇಳಿ ಕರೆಯುವಂತಹ ಆ ಒಂದು ದೇಹವನ್ನಲ್ಲ. ಕೃಷ್ಣನು ಸೂಚಿಸಿರುವಂಥದ್ದು ನಾನು ಅಂತ ಹೇಳಿದರೆ ಒಳಗಡೆ ಇರುವಂತಹ ಆತ್ಮ. ಪೌರ್ಣಮದಂ ಪೌರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಮತ್ತು ಆ ಒಂದು ಮೋಹಕ್ಕೆ ಒಳಗಾಗ್ತಾ ಇದ್ದಾರೆ, ದಾಸತ್ವಕ್ಕೆ ಒಳಗಾಗೋದನ್ನ ಸ್ವತಂತ್ರ ಅಂತ ಹೇಳಿ ಭ್ರಮಿಸ್ತಾ ಇದ್ದಾರೆ. ನೋಡಿ, ಇದನ್ನೇ ಮಾಯೆ ಅಂತ ಕರೆಯೋದು. ಸಿಗರೇಟ್ ಸೇದ್ದೇ ಹೋದ್ರೆ ಆಗಲ್ಲ, ಕುಡಿದೇ ಇದ್ರೆ ಆಗಲ್ಲ. ಆ ಸಿಗರೇಟ್ ಸೇದೋದು, ಕುಡಿಯೋದು, ಒಬ್ಬರಲ್ಲಿ 10 ಜನದ ಹತ್ರ ಹೋಗಿ ಬರೋದು. ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಮಂಜುನಾಥ್ ಅಡ್ವೊಕೇಟ್ ಹಾಗೂ ಅಧ್ಯಾತ್ಮ ಚಿಂತಕರು ಮಾತಾಡ್ತಾ ಇರೋದು. ಇವತ್ತು ಮತ್ತೊಂದು ಶ್ರೀಮದ್ ಭಗವದ್ಗೀತೆಯ ಶ್ಲೋಕವನ್ನು ತಮ್ಮ ಮುಂದೆ ಪ್ರಸ್ತುತಪಡಿಸಬೇಕು ಅಂತ ಹೇಳಿ ಬಂದಿದ್ದೇನೆ. ಸೊ ಇವತ್ತಿನ ಶ್ಲೋಕ ಯಾವುದು, ಏನು ಹೇಳುತ್ತೆ ಅನ್ನೋದನ್ನು ನೋಡೋಣ. ನೋಡಿ, ಈ ಶ್ಲೋಕ ಬಹೂನಿ ಮೇ ವ್ಯತೀತಾನಿ ಜನ್ಮಾನಿ ತವ ಚಾರ್ಜುನ ತಾನ್ಯಹಂ ವೇದ ಸರ್ವಾಣಿ ನತ್ವಂ ವೇತ್ತ ಪರಂತಪ. ಅಂದರೆ ಶ್ರೀಕೃಷ್ಣ ಹೇಳ್ತಾನೆ, ಹೇ ಪರಂತಪ, ಹೇ ಅರ್ಜುನ, ನನ್ನ ಮತ್ತು ನಿನ್ನ ಅನೇಕ ಜನ್ಮಗಳು ಆಗಿ ಹೋಗಿವೆ, ಆದರೆ ಅವೆಲ್ಲವನ್ನು ನಾನು ತಿಳಿದಿದ್ದೇನೆ, ಆದರೆ ನೀನು ತಿಳಿದಿಲ್ಲ ಎಂಬುವಂತಹ ಶ್ಲೋಕ ಇದಾಗಿದೆ. ಅಂದರೆ ಇಲ್ಲಿ ಈ ಶ್ಲೋಕದಲ್ಲಿ ಬಹಳ ಮಾರ್ಮಿಕವಾದಂತಹ ಒಂದು ಸತ್ಯವನ್ನು ಮತ್ತು ಪರಮಾತ್ಮನಿಗೂ ಜೀವಾತ್ಮನಿಗೂ ಇರುವಂತಹ ಒಂದು ವ್ಯತ್ಯಾಸವನ್ನು ನಾವು ಈ ಒಂದು ಶ್ಲೋಕದಲ್ಲಿ ಕಾಣಬಹುದಾಗಿದೆ. ಇದರ ಅರ್ಥ ಏನು? ಹೀಗೆ ಹೇಳಿಬಿಟ್ನಲ್ಲ ಕೃಷ್ಣ ಪರಮಾತ್ಮ ಅಂತ ಹೇಳಿ ಅರ್ಜುನನಿಗೆ ಗೊಂದಲ ಆಯಿತು. ಈತ ನನ್ನ ಜೊತೆ ಇರುವಂತಹವನು, ಸಮಕಾಲೀನನು, ಸ್ನೇಹಿತನು, ಈಗಿರುವಂತಹವನು. ನಾನು ಸೂರ್ಯನಿಗೂ ಕೂಡ ಮೊದಲೇ ಇದ್ದೆ, ಸೂರ್ಯನಿಗೆ ನಾನು ಜ್ಞಾನವನ್ನು ಬೋಧನೆ ಮಾಡಿದ್ದೇನೆ ಅಂತ ಹೇಳಿಬಿಟ್ರೆ ಇದು ಹೇಗೆ? ಈ ಯೋಗವನ್ನು ಸೂರ್ಯನಿಗೆ ಹೇಳಿದ್ದೀನಿ ಅಂತ ಹೇಳಿಬಿಟ್ರೆ ಹೇಗೆ? ನನಗೆ ಗೊಂದಲ ಆಗ್ತಾ ಇದೆ. ನೀನು ಸೂರ್ಯ, ಈ ಸೃಷ್ಟಿ ಆದಾಗಲಿಂದ ಸೂರ್ಯ ಇದ್ದಾನೆ, ಆದರೆ ಆ ಸೂರ್ಯನಿಗಿನ್ನ ಮೊದಲು ನೀನು ಇದ್ದೀಯಾ. ಸೂರ್ಯನಿಗೆ ಈ ಜ್ಞಾನ ಯೋಗವನ್ನು ನೀನು ಹೇಳಿಕೊಟ್ಟಿಯಾ? ಜ್ಞಾನ ಕರ್ಮ ಸಮನ್ವಯ ಯೋಗವನ್ನು ನೀನು ಹೇಗೆ ಹೇಳಿಕೊಡ್ಲಿಕ್ಕೆ ಸಾಧ್ಯ? ನೀನು ನನ್ನ ಜೊತೆ ಇರುವಂತಹ ಸ್ನೇಹಿತ, ಸಖನಾಗಿದ್ದೀಯಾ, ಸಮಕಾಲೀನನಾಗಿದ್ದೀಯಾ. ಹೀಗಿದ್ದ ಮೇಲೆ ನೀನು ಹೇಗೆ ಸೂರ್ಯನಿಗೆ ಹೇಳಲಿಕ್ಕೆ ಸಾಧ್ಯ? ನಿನಗೆ ಅಷ್ಟು ವಯಸ್ಸಾಗಿಲ್ಲವಲ್ಲ ಅಂತ ಹೇಳಿ ತುಂಬ ತಾರ್ಕಿಕವಾದಂತಹ ಪ್ರಶ್ನೆಯನ್ನು ಜಿಜ್ಞಾಸಾ ದೃಷ್ಟಿಯಿಂದಲೇ ಅರ್ಜುನನು ಕೃಷ್ಣನಿಗೆ ಕೇಳಿದಂತಹ ಪ್ರಶ್ನೆಯಾಗಿದೆ. ಈ ಶ್ಲೋಕ ಬಹಳ ಮುಖ್ಯವಾದದ್ದು ಮತ್ತು ಗೊಂದಲವಾದದ್ದು. ಜನಗಳು ಇದನ್ನು ಸರಿಯಾದ ರೀತಿಯಲ್ಲಿ ಅರ್ಥ ಮಾಡಿಕೊಳ್ಳಬೇಕಾಗುತ್ತೆ. ಯಾಕೆ ಅಂತ ಹೇಳಿದರೆ, ಈ ಒಂದು ಶ್ರೀಕೃಷ್ಣನ ಒಂದು ಮತ, ಆತನ ಒಂದು ಸಿದ್ಧಾಂತ, ಆತನ ಹೇಳಿಕೆ ಏನನ್ನು ತೋರಿಸ್ತಾ ಇದೆ? ನಾನು ಅಂತ ಕೃಷ್ಣ ಏನಾದರೂ ಹೇಳಿಕೊಂಡ್ರೆ ಅದು ಆ ನವಿಲುಗರಿ ಸಿಗಿಸಿಕೊಂಡು ಕೊಳಲು ಓದುವಂತಹ, ನಾವು ಕೃಷ್ಣ ಅಂತ ಹೇಳಿ ಕರೆಯುವಂತಹ ಆ ಒಂದು ದೇಹವನ್ನಲ್ಲ. ಕೃಷ್ಣನು ಸೂಚಿಸಿರುವಂಥದ್ದು ನಾನು ಅಂತ ಹೇಳಿದರೆ ಒಳಗಡೆ ಇರುವಂತಹ ಆತ್ಮ. ನೋಡಿ ಎಷ್ಟು ಚೆನ್ನಾಗಿದೆ. ತನ್ನ ದಿವ್ಯವಾದಂತಹ ಕರ್ಮಗಳನ್ನು, ಜನ್ಮಗಳನ್ನು, ಅದರ ರಹಸ್ಯಗಳನ್ನು ಹೇಳಿಕೊಳ್ಳುವಂತಹ ಒಂದು ಶಕ್ತಿ, ಸಾಮರ್ಥ್ಯ ಆತನಿಗೆ ಮಾತ್ರ ಇರುತ್ತೆ ಅಲ್ವಾ? ಆತ ಹೇಳಿಕೊಂಡ್ರೆ ಅದು ಸರಿಯಾಗಿರುತ್ತೆ ಅಲ್ವಾ? ಯಾಕಂದರೆ ನನ್ನ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತಿರುತ್ತೆ. ಹಾಗೆ ಕೃಷ್ಣನಿಗೆ ಗೊತ್ತಿದೆ ಆತನ ಬಗ್ಗೆ ಏನು ಅಂತ ಹೇಳಿ. ಸೊ ನಾನು ಅರ್ಜುನ ನೋಡ್ತಾ ಇದ್ದಾನೆ, ಎದುರುಗಡೆ ಇರುವಂತಹ ಈ ದೇಹದಾರಿ ಕೃಷ್ಣನು ನನ್ನ ಸಖ, ಈತ ಹೇಗೆ ಸೂರ್ಯನಿಗೆ ಬೋಧನೆ ಮಾಡಲಿಕ್ಕೆ ಸಾಧ್ಯ? ಸಾಮಾನ್ಯವಾದಂತಹ ತಾರ್ಕಿಕ ಪ್ರಶ್ನೆಯಲ್ಲವೇ? ಆದರೆ ಕೃಷ್ಣನು ಎಂದಿಗೂ ನೋಡಿ ಅರ್ಥ ಮಾಡ್ಕೋಬೇಕು, ಶ್ರೀಮದ್ ಭಗವದ್ಗೀತೆಯು ಯಾವುದೋ ಒಂದು ಪ್ರದೇಶಕ್ಕೆ, ಕಂಟೆಂಟ್ಗೆ ಇರುವಂತಹ ವ್ಯಕ್ತಿಯಲ್ಲ. ಶ್ರೀಕೃಷ್ಣ ಅಂತ ಹೇಳಿದಾಗ ಕೇವಲ ಆ ಒಂದು ಕೊಳಲನ್ನು ಹಿಡಿದುಕೊಂಡಿರುವ ದೇಹದಾರಿ ಕೃಷ್ಣನನ್ನು ನಾವು ಅಂದುಕೊಳ್ಳಬಾರದು. ಬೇರೆ ಇತರ ಸನಾತನ ಅಥವಾ ಇತರ ಧರ್ಮಗಳು ನನ್ನ ಗುರು ಇವರು ಅಥವಾ ನನ್ನ ದೈವ ಇದು ಅಂತ ಹೇಳಿಕೊಂಡಾಗ
ಪ್ರತ್ಯೇಕವಾದಂತಹ ಒಂದು ರೂಪ, ಒಂದು ನಾಮ ಅನ್ನೋದು, ಅಥವಾ ರೂಪವೇ ಇಲ್ಲದ ನಾಮಕ್ಕೆ ಕೆಲವು ಧರ್ಮಗಳು ಅಂಟಿಕೊಂಡಿವೆ ಮತ್ತು ಅವರ ಒಂದು ಧರ್ಮವು ಸೀಮಿತವಾದಂತಹ ರೀತಿಯಲ್ಲಿ ಹೇಳಿದಾಗ, ಅಥವಾ ಒಂದು ಕಟ್ಟುಪಾಡುಗಳು ಅಥವಾ ರೀತಿ ನೀತಿಗಳು, ರಿವಾಜುಗಳು, ನೀತಿಗಳು, ನೈತಿಕತೆಗಳನ್ನು ಎಲ್ಲ ಧರ್ಮಗಳು ಬೋಧಿಸಿದ್ದಾವೆ. ಯಾವ ಧರ್ಮದಲ್ಲೂ ನೀನು ಕಳ್ತನ ಮಾಡಿಬಿಡು ನಿನಗೆ ವೈಕುಂಠ ಸಿಗುತ್ತೆ, ಕೈಲಾಸ ಸಿಗುತ್ತೆ, ಮೋಸ ಮಾಡಿಬಿಡು ನಿನಗೆ ಹಣ ಸಿಗುತ್ತೆ, ನಿನಗೆ ಒಳ್ಳೆಯದಾಗುತ್ತೆ, ಏನೋ ದೇವಲೋಕ ಸಿಕ್ಬಿಡುತ್ತೆ, ಪರಂಧಾಮ ಸಿಕ್ಬಿಡುತ್ತೆ ಅಂತ ಯಾವ ಧರ್ಮಗಳು ಕೂಡ ಹೇಳೋದಿಲ್ಲ. ಒಳ್ಳೆಯದನ್ನು ಮಾಡಿ ಅಂತಲೇ ಹೇಳೋದು. ಇಲ್ಲಿ ಕೃಷ್ಣ ಕೇವಲ ನೀತಿ ಧರ್ಮಕ್ಕೆ ಸೀಮಿತವಾಗದೆ ಸಾರ್ವತ್ರಿಕ ಸತ್ಯದ ಕಡೆಗೆ ಕೃಷ್ಣ ನಮ್ಮನ್ನು ಕರೆದುಕೊಂಡು ಹೋಗ್ತಾನೆ ಭಗವದ್ಗೀತೆಯ ಮುಖಾಂತರ. ಆದ್ದರಿಂದ ಇದು ಸರ್ವಕಾಲಿಕ ಸತ್ಯವಾದಂತಹ, ಸತ್ಯವನ್ನು ಬೋಧಿಸುವಂತಹ, ವಾಸ್ತವವನ್ನು ಬೋಧಿಸುವಂತಹ ಗ್ರಂಥ ಇದಾಗಿದೆ ಅಂತ ಹೇಳಿದರೆ ತಪ್ಪಾಗಲಾರದು. ನಾನು ಕಳೆದ ಸಂಚಿಕೆಗಳಲ್ಲಿ ಹೇಳಿದ್ದೇನೆ, ನೀರಿನಲ್ಲಿ ಇರುವುದು H2O ತತ್ವ ಎಲ್ಲ ಕಡೆಯೂ ಇರುವಂಥದ್ದು. ಬೆಂಕಿ ಎಲ್ಲ ಕಡೆ ಸುಡುತ್ತೆ, ನಿದ್ರೆ ಎಲ್ಲರೂ ಮಾಡ್ತಾರೆ. ಸಾರ್ವಕಾಲಿಕ ಸತ್ಯ. ಯಾವುದೇ ಜಾತಿ, ಧರ್ಮ, ಕುಲ, ಬಣ್ಣ ಯಾವುದೇ ಆಗಿರಲಿ, ಯಾವುದೇ ಪ್ರದೇಶಕ್ಕೆ ಸೇರಿದವರಾಗಿರಲಿ, ಯಾವುದೇ ದೇಶಕ್ಕೆ ಸೇರಿದವರಾಗಲಿ, ಸರ್ವಕಾಲಿಕ ಸತ್ಯವನ್ನು ಮಾತನಾಡುವಂತಹ ಆ ಒಂದು ವಾಸ್ತವದ ಮೇಲೆ ಬೋಧಿಸಿರುವಂತಹ ಸಾರ್ವಕಾಲಿಕ ಸತ್ಯವಾಗಿದೆ. ಸಾರ್ವಜನಿಕರು ಎಲ್ಲರೂ ಕೂಡ ಒಪ್ಪುವಂತಹ ಸತ್ಯವನ್ನು ಶ್ರೀಕೃಷ್ಣ ಪರಮಾತ್ಮನು ಪ್ರಾಯೋಗಿಕವಾಗಿ ನಮಗೆ ಈ ಒಂದು ಭಗವದ್ಗೀತೆಯ ಮುಖಾಂತರ ಜ್ಞಾನವನ್ನು ಬೋಧನೆಯನ್ನು ಮಾಡ್ತಾ ಇದ್ದಾನೆ ಅಂತ ಹೇಳಿದರೆ ತಪ್ಪಾಗಲಾರದು. ಆದ್ದರಿಂದ ಈ ಒಂದು ತತ್ವದ ನೆಲೆಯಲ್ಲಿ ಕೃಷ್ಣ ಪರಮಾತ್ಮನು ಮಾತನಾಡ್ತಾನೆ. ಈ ಒಂದು ದೇಹ, ಈ ಒಂದು ರೂಪ ನೋಡಿ ನಾನು ಅಂತ ಅನ್ಕೋಬೇಡ. ನಾನು ಅಂತ ಎಲ್ಲೆಲ್ಲಿ ಹೇಳ್ತೀನೋ ಅದು ಒಳಗಡೆ ಇರುವಂತಹ ಪರಮಾತ್ಮ, ಆತ್ಮ. ಪರಮಾತ್ಮ ಅಂತಂದ್ರೆ ಏನು? ಹುಟ್ಟು ಸಾವಿಲ್ಲದವನು ಅಲ್ವೇ? ಹುಟ್ಟು ಇಲ್ಲ, ಸಾವು ಇಲ್ಲ. ಯಾವುದು ಹುಟ್ಟಲೇ ಇಲ್ಲವೋ ಅದಕ್ಕೆ ಸಾವೇ ಇಲ್ಲ ಅಲ್ವಾ? ಹುಟ್ಟಿದೆ, ಸಾವಿದೆ, ಹುಟ್ಟಿದ ಮೇಲೆ ಸಾವಿದೆ, ಸತ್ತ ಮೇಲೆ ಹುಟ್ಟಿದೆ. ಯಾವುದು ಹುಟ್ಟೇ ಇಲ್ಲವೋ ಅದಕ್ಕೆ ಸಾವೇ ಇಲ್ಲ. ಕೇವಲ ರೂಪಾಂತರಗಳು ಆಗ್ತಾ ಇರುತ್ತೆ ಅಲ್ಲವೇ? ಹಾಗೆ ನಾವು ಒಂದು ತಿಳಿದುಕೊಳ್ಳಬೇಕು, ಕೃಷ್ಣ ನನಗೆ ಎಲ್ಲ ಗೊತ್ತಿದೆ ಅಂತ ಹೇಳ್ತಾನೆ. ಅಂದರೆ ಈ ಜಗತ್ತಿನ ಆದಿಯು ನಾನೇ ಆಗಿದ್ದೇನೆ ಅಂತ ಹೇಳಿ. ಆದಿಯು ನೀನೇ, ಅನಂತನು ನೀನೇ, ಅಂತಿಮ ನೀನೇ, ಹೇ ಶ್ರೀಮನ್ನಾರಾಯಣ ಅಂತ ಹೇಳಿ ನಾವು ಕರಿತೇವೆ ಅಲ್ವಾ? ಅಂದರೆ ಯಾರ್ಯಾರು ಯಾವ ದೈವವನ್ನು ಪ್ರೀತಿಸ್ತಾರೋ ಆ ನಾಮವನ್ನು ಇಟ್ಕೊಳ್ಳಿ. ಇಲ್ಲಿ ಹೆಸರಿಗಾಗಿ ಕಿತ್ತಾಟ ಮಾಡೋದು ಬೇಡ, ರೂಪಕ್ಕೆ ಕಿತ್ತಾಟ ಮಾಡುವುದು ಬೇಡ. ಈ ಹೆಸರುಗಳು, ಈ ರೂಪಗಳು ಬಂದು ಹೋಗುವಂಥದ್ದು, ಇದು ದೈವಗಳು ಬಂದು ಹೋಗುವಂಥದ್ದು. ಆದರೆ ಕೊನೆಯದಾಗಿ ಉಳಿಯುವಂಥದ್ದು ನಿರಾಕಾರ ಪರಬ್ರಹ್ಮ ಸ್ಥಿತಿ, ಆ ತಾತ್ವಿಕ ಸ್ಥಿತಿ ಉಳಿಯುತ್ತೆ. ಅದು ಪರಮಾತ್ಮನಾಗಿದ್ದಾನೆ. ಆ ಪರಮಾತ್ಮನ ಒಂದು ಇರುವಿಕೆ ಸಾರ್ವಕಾಲಿಕ, ಸರ್ವತ್ರ ಇರುವಂಥದ್ದಾಗಿದೆ. ಅಂತಹ ಪರಮಾತ್ಮನು ನಾನಾಗಿದ್ದೇನೆ, ನಾನು ಅಂತ ಕೃಷ್ಣ ಹೇಳಿಕೊಂಡ್ರೆ ಆ ಒಂದು ಆಕಾರ, ನಾಮ ಎಲ್ಲವನ್ನು ಮೀರಿದಂತಹ ಅವಸ್ಥೆಯಲ್ಲಿ, ಭೂಮಾವಸ್ಥೆಯಲ್ಲಿ ನಿಂತು ಕೃಷ್ಣನು ತನ್ನನ್ನು ತಾನು ಅಡ್ರೆಸ್ ಮಾಡ್ಕೊಳ್ತಾ ಇದ್ದಾನೆ ಹೊರತು ಕೇವಲ ಆ ಒಂದು ಸ್ವರೂಪವನ್ನು, ಆಕಾರವನ್ನು ಕುರಿತು ಹೇಳಿಲ್ಲ. ಮಾಂ ಏಕಂ ಶರಣಂ ವ್ರಜಾಹಂ ತ್ವಾ ಸರ್ವ ಪಾಪೇಭ್ಯೋ ಮೋಕ್ಷಯಿಷ್ಯಾಮಿ ಮಾ ಶುಚಃ ಅಂತ ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳ್ಬಿಟ್ನಲ್ಲ. ಮಾಂ ಏಕಂ, ನನ್ನನ್ನೇ ನೀನು ಶರಣಾಗತನಾಗು. ಏಕಂ ಅಂತ ಹೇಳ್ಬಿಟ್ನಲ್ಲ ಅಂತಲೂ ಕೆಲವರು ಮಾತನಾಡುವುದು ಉಂಟು. ಆದರೆ ಇಲ್ಲಿ ನಾನು ಹೇಳ್ತಾ ಇದ್ದಾನೆ, ಅರ್ಜುನನು ಕೃಷ್ಣನನ್ನು ಅರ್ಥ ಮಾಡಿಕೊಂಡ ಹಾಗೆ ದೇಹವನ್ನು ನೋಡಿ ಮಾಂ ಏಕಂ ಅಂತ ಹೇಳಿಬಿಟ್ಟ ಅಂತಂದರೆ ಕೃಷ್ಣನ ಅಭಿಮತ, ಕೃಷ್ಣನ ಮಾತು ಆ ದೇಹಕ್ಕೆ, ಆ ನಾಮಕ್ಕೆ ಸೀಮಿತವಾದದ್ದಲ್ಲ. ಅದಕ್ಕಾಗಿ ಆತನು ಇಡೀ ಸಕಲ ಚರಾಚರಗಳಲ್ಲಿಯೂ ನಾನು ಇದ್ದೇನೆ, ವ್ಯೋಮಾಕಾರನಾಗಿ, ಭೂಮಾಕಾರನಾಗಿ ಪ್ರತಿಯೊಂದನ್ನು ನಾನು ಆವರಿಸಿಕೊಂಡಿದ್ದೇನೆ, ಸಕಲ ಚರಾಚರ ಅಣುರೇಣು ತೃಣಕಾಷ್ಟಗಳಲ್ಲಿಯೂ ಕೂಡ ನಾನು ತುಂಬಿಕೊಂಡಿದ್ದೇನೆ. ಅಂತಹ ಸ್ಥಿತಿಯಲ್ಲಿ ನಾನು ಇದ್ದೇನೆ, ಎಲ್ಲವೂ ನಾನೇ ಆಗಿದ್ದೇನೆ.
ವಾಸುದೇವಂ ಸರ್ವಂ ಸದಸಚ್ಚಾಹಮರ್ಜುನ ಅಂತ ಹೇಳಿ ಪರಮಾತ್ಮನು ಎಲ್ಲ ಕಡೆಯೂ ತುಂಬಿ ತುಳುಕಾಡ್ತಾ ಇದ್ದಾನೆ. ನಾವು ಅಂದ್ಕೊಳ್ಬೇಕು, ತಿಳ್ಕೊಳ್ಬೇಕು, ಯಾವ ಈ ಒಂದು ಪರಮಾತ್ಮನು ಪೂರ್ಣನಾಗಿದ್ದಾನೋ, ಪೂರ್ಣ ಪರಬ್ರಹ್ಮನಾಗಿದ್ದಾನೋ ಅಂತಹ ಪೂರ್ಣನಿಂದ, ಹುಟ್ಟು ಸಾವೇ ಇಲ್ಲದವನಿಂದ ಹುಟ್ಟು ಸಾವು ಇರುವಂತಹ ವಸ್ತುಗಳು ಸೃಷ್ಟಿಸಲು ಸಾಧ್ಯವೇ? ಅಥವಾ ಪರಮಾತ್ಮನಿಂದ ಬಂದದ್ದು ಪರಮಾತ್ಮನಲ್ಲದೆ ಇನ್ನೇನಾದರೂ ಆಗಲಿಕ್ಕೆ ಸಾಧ್ಯವೇ? ಪೌರ್ಣಮದಂ ಪೌರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಪೂರ್ಣದಿಂದ ಕೂಡಿ ಕಳೆದ್ರು ಬಳದು ಭಗಕರ ಮಾಡಿದ್ರು ಎಲ್ಲವೂ ಕೂಡ ಪರಮಾತ್ಮನೇ ಆಗಿದ್ದಾನೆ. ಆದ್ದರಿಂದ ಹೇಗೆ ಮನುಷ್ಯನಿಂದ ಮನುಷ್ಯ ಬರ್ತಾನೋ, ಹಂದಿಯಿಂದ ಹಂದಿ ಬರುತ್ತೋ, ನಾಯಿಯಿಂದ ನಾಯಿ ಬರುತ್ತೋ, ಬೆಕ್ಕಿಂದ ಬೆಕ್ಕು ಬರುತ್ತೋ, ಹಾಗೆ ಪೂರ್ಣ ತತ್ವದಿಂದ ಇರುವುದೊಂದೇ ಪರಮಾತ್ಮ ಅಂತ ಹೇಳಿದ ಮೇಲೆ, ಆ ಪರಮಾತ್ಮನು ಅನಂತನಾದ ಮೇಲೆ, ಆ ಪರಮಾತ್ಮನು ಶಾಶ್ವತನಾದ ಮೇಲೆ, ಆ ಪರಮಾತ್ಮನು ಹುಟ್ಟು ಸಾವಿಲ್ಲದವನಾದ ಮೇಲೆ ಆತನಿಂದ ಹುಟ್ಟಿದಂಥದ್ದು ಹೇಗೆ ಹುಟ್ಟು ಸಾವುಗಳು ಇರಲಿಕ್ಕೆ ಸಾಧ್ಯ? ಆಕಾರಗಳ ರೂಪದಲ್ಲಿ ಆತನೇ ಬಂದು, ನಾಮ ರೂಪ ಗುಣಗಳ ರೂಪದಲ್ಲಿ ಆತನೇ ಹೋಗ್ತಾನೆ. ಎಲ್ಲದರಲ್ಲೂ ಕೂಡ ಆತನೇ ಸೇರಿಕೊಳ್ತಾನೆ. ಸೇರಿಕೊಂಡು ಈ ಒಂದು ವ್ಯವಹಾರಗಳು ನಡೀತಾ ಇದೆ. ಪ್ರಕೃತಿಯ ಜೊತೆಗೆ ಮಿಲನ, ತಾನೇ ಪ್ರಕೃತಿಯಾಗಿ ಪ್ರಕೃತಿಯಲ್ಲಿ ತಾನು ಹೊಕ್ಕಿ ತಾನೇ ಎಲ್ಲವನ್ನು ಮಾಡ್ತಾ ಲೀಲೆಯನ್ನು ಮಾಡ್ತಾ ಇದ್ದಾನೆ ಪರಮಾತ್ಮ. ಆದ್ದರಿಂದ ಈ ಪರಮಾತ್ಮ ಅಂದರೆ ಮೂಲ ಆದಿ, ಆದಿಯು ನೀನೇ ಅನಂತ ನೀನೇ, ಎಷ್ಟು ಚೆನ್ನಾಗಿ ಹೇಳಲಾಗಿದೆ. ಅಂತಹ ನಿರಾಕಾರ ಶುದ್ಧ ಪರಬ್ರಹ್ಮ ತತ್ವವನ್ನು ನಾನು ಅಂತ ಕೃಷ್ಣ ಹೇಳ್ಕೊಳ್ತಾ ಇರೋದು. ಆದರೆ ಕೃಷ್ಣನ ಮಾತು ಅರ್ಜುನನಿಗೆ ಅರ್ಥ ಆಗ್ತಾ ಇಲ್ಲ. ನಾನು ಅಂತ ಹೇಳಿದ್ರೆ ಆ ಕೊಳಲ್ಲಿ ಇಟ್ಕೊಂಡಿರೋ ಕೃಷ್ಣನ ನೋಡಿಕೊಂಡು, ನೀನು ಇವಾಗ ನನ್ನ ಜೊತೆ ಇರೋನು, ನೀನು ಹೇಗಪ್ಪ ಸೂರ್ಯನ ಬೋಧನೆ ಮಾಡೋಕ್ಕಾಗತ್ತೆ ಅಂತ ಕೇಳ್ತಾನೆ. ಆದ್ದರಿಂದ ಹೇಳುವವರು ಹೇಳುವಾಗ ಯಾವ ಸ್ತರದಲ್ಲಿ, ಯಾವ ಮಟ್ಟದಲ್ಲಿ ಇದ್ದು ಹೇಳ್ತಾ ಇದ್ದಾರೆ. ನಾನು ಅಂತಂದರೆ ಯಾವುದನ್ನು ಅಡ್ರೆಸ್ ಮಾಡಿಕೊಂಡು ನಾನು ಅಂತ ಹೇಳ್ತಾ ಇದ್ದಾರೆ. ಇದು ಸ್ಪಷ್ಟವಾಗಿ ಹೇಳಬೇಕು, ಮತ್ತು ಸ್ಪಷ್ಟವಾಗಿ ಅರ್ಥೈಸಿಕೊಂಡಾಗ ಗೊಂದಲಗಳು ಇರಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಈ ಒಂದು ಪ್ರಸ್ತುತ ಸಮಾಜದಲ್ಲಿ ಧರ್ಮದ ಹೆಸರಿನಲ್ಲಿ ನಡೀತಾ ಇರುವಂತಹ ಕ್ಲೇಶಗಳು ಹೆಚ್ಚು, ಅದೆಲ್ಲ ಕಡಿಮೆ ಆಗಬೇಕು. ಯಾವಾಗ ಕಡಿಮೆ ಆಗುತ್ತೆ ಅಂತ ಹೇಳಿದ್ರೆ, ಅಟ್ಲೀಸ್ಟ್ ಆ ಧರ್ಮಶಾಸ್ತ್ರಗಳು ಅವ್ರು ಯಾವುದನ್ನು ನಂಬಿದಾರೋ ಅದನ್ನು ಸರಿಯಾದ ರೀತಿಯಲ್ಲಿ ಅರ್ಥ ಮಾಡಿಕೊಳ್ಳಬೇಕು, ಮತ್ತು ಅರ್ಥೈಸುವಂತಹ ಗುರುಗಳ ಮಾರ್ಗದರ್ಶನವನ್ನು ಪಡಿಬೇಕು. ಆಗ ಮಾತ್ರ ಈ ಒಂದು ವ್ಯಾಜ್ಯಗಳು ಅಂತಿಮ ಆಗುತ್ತೆ. ಒಳ್ಳೆ ಸಾಮ್ರಾಜ್ಯ, ಒಳ್ಳೆ ರಾಜ್ಯ, ಒಳ್ಳೆ ಶಾಂತಿಯುತವಾದಂತಹ ನಾಡು ಸೃಷ್ಟಿಯಾಗುತ್ತೆ ಅಂತ ಹೇಳಿದ್ರೆ ತಪ್ಪಾಗಲಾರದು. ಆದ್ದರಿಂದ ನೋಡಿ, ಈ ಒಂದು ಗೀತೆಯಲ್ಲಿ ಕೃಷ್ಣ ಹೇಳಿದಾಗ ಕೃಷ್ಣನು ಹೇಳ್ತಾನೆ, ನಾನು ನನ್ನ ಮತ್ತು ನಿನ್ನ ಅನೇಕ ಜನ್ಮಗಳು ಆಗಿ ಹೋಗಿದೆ. ಅಂದರೆ ಆ ಆಂತರ್ಯದಲ್ಲಿ ಇರುವಂತಹ ಜ್ಯೋತಿ ಅಂದರೆ ಏನು? ಈ ಹೊರಗಡೆ ಕಾಣಿಸ್ತಕ್ಕಂಥ ಈ ದೇಹದ ಒಳಗೆ, ದೇಹದ ಹೊರಗಡೆ ಕಾಣಿಸ್ತಾ ಇರ್ತಕ್ಕಂಥದ್ದು ಪಂಚೇಂದ್ರಿಯಗಳು, ಪಂಚಕರ್ಮೇಂದ್ರಿಯಗಳು, ಮತ್ತು ಅದರಿಂದ ಇರ್ತಕ್ಕಂಥದ್ದು ಯಾವುದು? ಮನಸ್ಸು, ಮನಸ್ಸಿನ ಹಿಂದೆ ಬುದ್ಧಿ, ಬುದ್ಧಿಯ ಹಿಂದೆ ಚಿತ್ತ, ಚಿತ್ತದ ಹಿಂದೆ ಅಹಮ್ಮಿನ ಹಿಂದೆ ಪರಮಾತ್ಮ. ಹೀಗೆ ಇದೆ ಆ ಸಿಸ್ಟಮ್. ಹಾಗಿದೆ. ಈಗ ನಾವು ಸಿಸ್ಟಮನ್ನು ತೆಗೆದ್ರೆ ನಾವು ನೋಡ್ತೀವಲ್ಲ, ಮೇಲ್ಗಡೆ ಸಿಸ್ಟಮ್ ಕಾಣ್ತಾ ಇದೆ, ಅದ್ರ ಒಳಗಡೆ ಇನ್ನೇನೋ ಮೆಮೊರಿ ಕಾರ್ಡ್ ಇರುತ್ತೆ, ಚಿಪ್ ಇರುತ್ತೆ, ವೈರ್ ಇರುತ್ತೆ, ಏನೇನೋ ಇರುತ್ತೆ. ಹಾಗೆ ಈ ದೇಹದ ಒಳಗೆ ಇಷ್ಟೆಲ್ಲ ಇದೆ. ಹಾಗೆ ಈ ಒಳಗಡೆ ಇರುವಂತಹ ಪರಮಾತ್ಮನ ಸ್ಥಿತಿಯಲ್ಲಿ ಇದ್ಬಿಟ್ರೆ, ಅಂದರೆ ಆತ್ಮಸಾಕ್ಷಿಯಾಗಿ, ಅಂತಃಸಾಕ್ಷಿಯಾಗಿ ನಾನಿದ್ದೀನಿ ಅನ್ನೋ ಆ ಒಂದು ತತ್ವದಲ್ಲಿ ಪರಮಾತ್ಮ ಕೃಷ್ಣನಿದ್ದಾನೆ. ಆದರೆ ಆ ಕೃಷ್ಣನಿಗೆ ಗೊತ್ತಿದೆ ಇದೆಲ್ಲ ಹುಟ್ಟುತ್ತಾ ಇರೋದು, ಹೋಗ್ತಾ ಇರೋದು, ಬರ್ತಾ ಇರೋದು, ಇದೆಲ್ಲ ಗೊತ್ತಿದೆ. ಯಾಕೆಂದರೆ ಆ ತತ್ವ ಯಾವುದಕ್ಕೂ ಅಂಟ್ಕೊಂಡಿಲ್ಲ. ಆದರೆ ಈ ದೇಹಕ್ಕೆ ನಾನು ಬಂದ ಮೇಲೆ ಈ ದೇಹನೇ ನಾನು ಅಂತ ತಿಳ್ಕೊಂಡಿರೋದ್ರಿಂದ ಆ ಪರಮಾತ್ಮನೇ ಜೀವಾತ್ಮ ನಾನು ಅಂತ ಅಂದ್ಕೊಂಡ್ಬಿಟ್ಟಿದ್ದಾನೆ. ಈ ಜೀವಾತ್ಮ ಏನು ಮಾಡ್ತಾ ಇದ್ದಾನೆ? ಈ ದೇಹ ನಂದು, ನಾನು ಈ ದೊಡ್ಡ ಜಗತ್ತಲ್ಲಿ ನಾನು ಇದ್ದೀನಿ ಅಂತ ಅಂದ್ಕೊಂಡು ತನ್ನ ಶಕ್ತಿಯನ್ನು ಕುಂದಿಸ್ಕೊಂಡು ಕೂತಿದ್ದಾನೆ. ನನಗೆ ಇವಾಗ ಮಾತ್ರ ಗೊತ್ತಿದೆ ಅಂತ. ಹಿಂದಿನ ಜನ್ಮಗಳ ಬಗ್ಗೆ ಈತನಿಗೆ ಗೊತ್ತಿಲ್ಲ. ಎಷ್ಟೋ ನೀವು ನೋಡ್ತಾ ಇರ್ಬೋದು, ಈಗ ಹಿಂದಿನ ಜನ್ಮಗಳ ಮೆಮೊರಿ ಕೂಡ ಬಂದು ಅಲ್ಲಿ ಸಾಕಷ್ಟು ಅನ್ವೇಷಣೆಗಳಾಗಿರೋದು, ರಿಸರ್ಚ್ ಆಗಿರೋದು ಕೂಡ ನೀವು ನೋಡ್ತಾ ಇರ್ಬೋದು. ಹಿಂದಿನ ಜನ್ಮದ್ದು ಗೊತ್ತಿರ್ಬೋದು. ಎಷ್ಟೋ ಸಾಧನೆಯನ್ನು ಮಾಡಿ ಸಿದ್ಧಿಯನ್ನು ಮಾಡಿಕೊಂಡಂಥವ್ರು ಹಿಂದಿನ ಜನ್ಮದಲ್ಲಿ ಏನಾಗಿದೆ ಅಂತ ಹೇಳ್ತಾರೆ.
ಯಾವ್ಯಾವ ಥರ ನೀನು ಬಂದಿದೆ ಅಂತ ಹೇಳ್ತಾರೆ. ನಮ್ಮ ತಾತಯ್ಯನವರಾಗಿರ್ಬೋದು ನೋಡಿ, ಅವರಿಗೆಲ್ಲ ಸಿದ್ಧಿಗಳಿತ್ತು. ಸಿದ್ಧಿ ಪುರುಷರುಗಳು ಈಗಲೂ ಇದ್ದಾರೆ. ಅವರು ಷಟ್ಚಕ್ರಗಳ ಉದ್ದೀಪನವನ್ನು ಮಾಡಿಕೊಂಡಿರ್ತಾರೆ, ಆ್ಯಕ್ಟಿವ್ ಮಾಡಿಕೊಂಡಿರ್ತಾರೆ. ಅವರಿಗೆ ಭೂತ ಭವಿಷ್ಯತ್ತು ಕೂಡ ಅವರಿಗೆ ಕಾಣುವಂತಹ ಸಾಮರ್ಥ್ಯವನ್ನು ಹೊಂದಿರ್ತಾರೆ. ಸೊ ಇಲ್ಲಿ ನಾವು ತಿಳ್ಕೊಳ್ಬೇಕು, ಪರಮಾತ್ಮ ಬೇರೆ ಜೀವಾತ್ಮ ಬೇರೆ ಅಲ್ಲ. ಜೀವಾತ್ಮನು ಯಾವಾಗ ಜೀವಾತ್ಮ ಆಗ್ತಾನೆ ಅಂತ ಹೇಳಿದ್ರೆ, ಈ ದೇಹಕ್ಕೆ ಅಂಟಿಕೊಂಡಾಗ, ಈ ಉಪಾಧಿಗೆ ಅಂಟಿಕೊಂಡಾಗ ಏನೋ ಈ ಪರಮಾತ್ಮನೇ ಜೀವಾತ್ಮನಂತೆ ಅನ್ಕೊತಾ ಇರ್ತಾನೆ. ಯಾವಾಗ ಈ ದೇಹದಿಂದ ಉಪಾಧಿಯಿಂದ ಹೊರಗಡೆ ಬರ್ತಾನೋ, ಅಂದರೆ ಈ ದೇಹ ನಾನಲ್ಲ ಅಂತ ಹೇಳಿ ಬರ್ತಾನೋ, ಆಗ ಅವನ ಅಸ್ತಿತ್ವ, ಪರಮಾತ್ಮನ ಅಸ್ತಿತ್ವ ತನ್ನಷ್ಟಕ್ಕೆ ತಾನೇ ಇದೆ. ಪರಮಾತ್ಮನು ಎಂದಿಗೂ ಮಲಿನನಾಗುವುದಿಲ್ಲ. ಆತನು ಇದ್ದ ಹಾಗೆಯೇ ಇದ್ದಾನೆ. ಮಲಿನನಾಗಿಬಿಟ್ಟಿದ್ದೇನೆ ನಾನು, ಉಪಾಧಿ ಒಳಗಡೆ ಇದ್ಬಿಟ್ಟಿದ್ದೀನಿ ಅಂತ. ಈಗ ರೂಮ್ ಒಳಗಡೆ ನಾನು ಲಾಕ್ ಮಾಡ್ಕೊಂಡು ಕೂತ್ಕೊಂಡ್ಬಿಡೋದು. ಯಾರು ನಮ್ಮನ್ನು ಲಾಕ್ ಮಾಡಿಲ್ಲ, ನಾವೇ ಲಾಕ್ ಮಾಡ್ಕೊಂಡು ಕೂತ್ಕೊಂಡ್ಬಿಡೋದು. ರೂಮಿನ ಒಳಗಡೆ ಇರೋದು ಲಾಕ್ನ ನೀನು ತೆಗೆದಾಗ ನೀನು ಹೊರಗಡೆ ಹೋಗ್ಲಿಕ್ಕೆ ಸರ್ವತಂತ್ರ ಸ್ವತಂತ್ರ. ಆಗ ಗೊತ್ತಾಗುತ್ತೆ ನಾನೇ ಲಾಕ್ ಮಾಡ್ಕೊಂಡಿದ್ದೆ ಅಂತ. ಆದ್ದರಿಂದ ಇದು ಬಹಳ ಗಹನವಾದಂತಹ ವಿಚಾರ. ಆದ್ದರಿಂದ ಇದನ್ನು ನಾವು ಸರಿಯಾಗಿ ಮನವಿಟ್ಟು ಮತ್ತೊಮ್ಮೆ ಕೇಳಿ ಇದನ್ನು ಅರ್ಥ ಮಾಡ್ಕೊಳ್ಬೇಕು ನೀವು. ಯಾವಾಗ ಪರಮಾತ್ಮನೇ ಈ ಒಂದು ಸೃಷ್ಟಿ ಮಾಡಿ ಸೃಷ್ಟಿ ಒಳಗಡೆ ಹೋಗ್ತಾನೆ, ಹೋದಾಗ ಆಗ ಅಲ್ಲಿ ಈ ದೇಹ, ನಾನು ಈ ಬುದ್ಧಿ, ನನ್ನ ಹೆಸರಿದು, ನನ್ನ ದೇಹ ಇದು ಅಂತ ತಿಳ್ಕೊಳ್ತಾನೆ. ಆಗ ಜೀವಾತ್ಮ ಆಗಿಬಿಡ್ತಾನೆ. ಆ ತಿಳ್ಕೊಂಡಾಗಲೂ ಕೂಡ ಅವನು ಸರ್ವತಂತ್ರ ಸ್ವತಂತ್ರನೇ ಆಗಿದ್ದಾನೆ. ಯಾವಾಗ ಅವನು ಬಂಧನಕ್ಕೆ ಆಗ್ಬಿಟ್ನೋ, ಅವನು ಅದರಲ್ಲಿ ಶಾಶ್ವತವಾಗಿ ಬಂಧಿತನಾಗಿ ಬಿಟ್ಟಿದ್ರೆ, ಶಾಶ್ವತವಾಗಿ ಅದು ಜೀವಾತ್ಮ ಸ್ಥಿತಿನಲ್ಲಿ ಇದ್ಬಿಟ್ಟಿದ್ದರೆ, ಪರಮಾತ್ಮನೇ ಜೀವಾತ್ಮ ಆಗ್ಬಿಟ್ಟಿದ್ದರೆ ಅವನಿಗೆ ಎಂದಿಗೂ ಮುಕ್ತಿ ಸಿಗ್ತಾ ಇರಲಿಲ್ಲ. ಯಾವಾಗ ಬೇಕೋ ಅವನು ಆವಾಗ ಏನೋ ಹೊರಗಡೆ ಬರಬಹುದು ಆ ಬಂಧನದಿಂದ. ಆದ್ದರಿಂದ ಅವನು ಪರಮಾತ್ಮನು ಆಗ್ತಾನೆ ಅಂದರೆ ಪರಮಾತ್ಮನ ಸ್ಥಿತಿ ಆತನಿಗೆ ಅರಿವಾಗುತ್ತೆ ಅಷ್ಟೇ. ಮರವನ್ನು ತಬ್ಬಿಕೊಂಡು ನಾನು ಮರ ಹಿಡ್ಕೊಂಡ್ಬಿಟ್ಟಿದೆ ಅಂತ ಹೇಳ್ತಾ ಇರ್ತೀನಿ. ನಾನು ಬಿಟ್ಟಾಗ ನಾನು ಪರಮಾತ್ಮನೇ ಅನ್ನೋದು ಗೊತ್ತಾಗುತ್ತೆ. ಆದ್ದರಿಂದ ಯಾವುದು ಮಿಕ್ಸ್ ಆಗಿಬಿಟ್ಟಿತ್ತೋ ಅದನ್ನು ಸಪ್ರೇಟ್ ಮಾಡೋಕ್ಕಾಗಲ್ಲ. ಮಿಕ್ಸೇ ಆಗಿಲ್ಲ, ಮಿಕ್ಸ್ ಆಗಿದ್ದೀನಿ ಅಂತ ಅಂದ್ಕೊಂಡಿರೋದನ್ನೇ ಮಾಯೆ ಅಂತ ಕರೀತಾರೆ. ಅದ್ವೈತ ತತ್ವದಲ್ಲಿ ಇದನ್ನು ನಾವು ತುಂಬ ಚೆನ್ನಾಗಿ ನೋಡಬಹುದು. ಅಹಂ ಬ್ರಹ್ಮಾಸ್ಮಿ, ಅಯಮಾತ್ಮ ಬ್ರಹ್ಮ, ಸೋಹಂ ತತ್ವಮಸಿ, ಹೀಗೆ ಹಲವಾರು ಮಹಾವಾಕ್ಯಗಳು ಉಂಟು. ಅಂತಹ ಅನೇಕ ಪ್ರಬುದ್ಧವಾದಂತಹ ವಿಚಾರಗಳನ್ನು ನಾವು ತಿಳ್ಕೊಂಡ್ಬಿಟ್ರೆ ಜನ್ಮ ಸಾರ್ಥಕರಿ. ಎಂಥ ಅದ್ಭುತ ಜ್ಞಾನ, ಎಂತಹ ಪ್ರಖಂಡವಾದಂತಹ ವಿಚಾರಗಳು ಗೊತ್ತಾವೆಲ್ಲ. ಅವೆಲ್ಲ ತಿಳ್ಕೊಂಡ್ಬಿಟ್ರೆ ಮನುಷ್ಯನ ಜೀವನವೇ ಸಾರ್ಥಕ ಆಗೋಗುತ್ತೆ. ಅದು ನಿಜವಾದಂತಹ ಸ್ವಾತಂತ್ರ್ಯ. ನೀನು ಸರ್ವತಂತ್ರ ಸ್ವತಂತ್ರನಾಗಿಯೇ ಇದ್ದೀಯಾ, ನಿನಗೆ ಹುಟ್ಟು ಸಾವಿಲ್ಲ, ನೀನು ಈ ಉಪಾಧಿಯಲ್ಲ, ನೀನೇ ಪರಮಾತ್ಮನಾಗಿದ್ದೀಯಾ ಅಂತ ತಿಳ್ಕೊಳ್ಳೋದು ಎಷ್ಟು ಅದ್ಭುತವಾದಂತಹ ಸಾಧನೆ. ಈ ಸಾಧನೆ ಮಾಡಬೇಕು. ಅದನ್ನು ಬಿಟ್ಟು ದುಶ್ಚಟಗಳಿಗೆ ದಾಸನಾಗಿ ಬಲಿಯಾಗಿ ಆ ವ್ಯಸನಗಳಿಗೆ ಬಲಿಯಾಗಿ ಕುಡಿಯೋದು, ಸಿಗರೇಟ್ ಸೇದೋದು, ದುಶ್ಚಟಗಳಿಗೆ ಮಾಡೋದು, ಒಂದಲ್ಲ ಇನ್ನೊಂದು ಥರದ ಮಾಡ್ಕೊಂಡು ಹೋಗೋದು, ಇದನ್ನು ಸ್ವಾತಂತ್ರ್ಯ ಅಂತ ತಿಳ್ಕೊಳ್ತಾ ಜನಗಳು ಏನು ಮಾಡ್ತಾರೆ, ಬಂಧನಕ್ಕೆ ಒಳಗಾಗ್ತಾ ಇದ್ದಾರೆ. ಮತ್ತು ಆ ಒಂದು ಮೋಹಕ್ಕೆ ಒಳಗಾಗ್ತಾ ಇದ್ದಾರೆ. ದಾಸತ್ವಕ್ಕೆ ಒಳಗಾಗೋದನ್ನು ಸ್ವತಂತ್ರ ಅಂತ ಹೇಳಿ ಭ್ರಮಿಸ್ತಾ ಇದ್ದಾರೆ. ನೋಡಿ, ಇದನ್ನೇ ಮಾಯೆ ಅಂತ ಕರೆಯೋದು. ಸಿಗರೇಟ್ ಸೇದ್ದೇ ಹೋದ್ರೆ ಆಗಲ್ಲ, ಕುಡಿದೇ ಇದ್ರೆ ಆಗಲ್ಲ. ಆ ಸಿಗರೇಟ್ ಸೇದೋದು, ಕುಡಿಯೋದು, ಒಬ್ಬರಲ್ಲ 10 ಜನದ ಹತ್ರ ಹೋಗಿ ಬರೋದು, ಇದನ್ನು ಸ್ವಾತಂತ್ರ್ಯ ಅಂತ ತಿಳ್ಕೊಳ್ತಾ ಇದೆ ಈ ಮಾಡ್ರನ್ ಯುಗ. ಆದರೆ ಅದೆಲ್ಲದಕ್ಕೂ ವ್ಯಸನಿಗಳಾಗಿ ಅದರಲ್ಲೇ ಏನೋ ವಿವಶತ್ವವನ್ನು ಅವರು ಹೊಂದುತ್ತಾ ಇದ್ದಾರೆ. ಅದನ್ನು ಸ್ವಾತಂತ್ರ್ಯ ಅಂತ ಕರೀತಾ ಇದ್ದಾರೆ. ಆ್ಯಕ್ಚುಲಿ ಅದು ಬಂಧನ. ಅದಲ್ಲ ಸ್ವಾತಂತ್ರ್ಯ ಅನ್ನೋದು. ನಿನ್ನ ಸ್ವರೂಪವನ್ನು ಅರ್ಥ ಮಾಡಿಕೊಳ್ಳುವುದು. ಅರ್ಜುನ ಆ ಒಂದು ವ್ಯಸನದಲ್ಲಿ ಇದ್ದ ಇದು ನನ್ನ ದೇಹ, ಇದು ನಾನು ಅರ್ಜುನ ಆಗಿದ್ದೀನಿ, ಇದು ನನ್ನ ದೇಹ, ಅದು ಅವ ದೇಹ, ಅವರನ್ನು ನಾನು ಕೊಂದು ಬಿಡ್ತೀನಿ, ಹೀಗೆ ಬರೀ ನಾನು ನಂದು ಅಂತ ಉಪಾಧಿ ದೃಷ್ಟಿಯಿಂದನೇ ನೋಡ್ತಾ ಇದ್ದ. ಆದ್ದರಿಂದ ಅವನಿಗೆ ಆ ಎಲ್ಲ ಸಮಸ್ಯೆಗಳು ಬಂತು. ಯಾವಾಗ ನೀನು ಈ ಉಪಾಧಿಯಲ್ಲ, ನೀನು ಆತ್ಮಸ್ವರೂಪಿ, ಈ ದೇಹ ಇವತ್ತಿರುತ್ತೆ, ನಾಳೆ ಹಸ್ತಾಂತರ ಆಗುತ್ತೆ, ಬೇರೆ ರೂಪವನ್ನು ಪಡ್ಕೊಳ್ಳುತ್ತೆ ಅಷ್ಟೇ. ಎಲ್ಲವೂ ಚಲಿಸ್ತಾ ಇದೆ, ಯಾವುದು ಸ್ಥಿರವಾಗಿಲ್ಲ. ಆದ್ದರಿಂದ ನೀನು ಇದರಿಂದ ಹೊರಗಡೆ ಬಾ. ನೀನು ಆತ್ಮಸ್ವರೂಪಿ ಇದೆಯಾ ಅನ್ನೋದನ್ನು ಶ್ರೀಕೃಷ್ಣ ಪರಮಾತ್ಮನ ತೋರಿಸಿಕೊಡ್ತಾನೆ. ಇದಲ್ವೇನ್ರಿ ಸ್ವಾತಂತ್ರ್ಯ ಅಂತಂದು ಹೇಳಿದ್ರೆ ಎಂತಹ ಅದ್ಭುತವಾದಂತಹ ವಿಚಾರಗಳು. ಆದ್ದರಿಂದ ಪರಮಾತ್ಮ ಅಂತಂದರೆ ಎಲ್ಲೋ ಒಂದು ಕಡೆ ಕೂತವನೇ ಅಂತಲ್ಲ,
ನಾವು ಸೀರಿಯಲ್ಗಳಲ್ಲಿ ಸಿನಿಮಾಗಳಲ್ಲಿ ನೋಡಿದ ಹಂಗಲ್ಲ, ಯಾವುದೋ ಒಂದು ರೂಪ, ಯಾವುದೋ ಒಂದು ನಾಮ, ಯಾವುದೋ ಒಂದು ಸ್ಥಳದಲ್ಲಿ ಕೂತ್ಕೊಂಡು ಏನೇನೋ ಮಾಡ್ತಾ ಇದ್ದಾರೆ ಅಂತಲ್ಲ. ಅದೆಲ್ಲವೂ ಇರ್ಬೋದು, ದೇವತೆಗಳ ಸ್ತರದಲ್ಲಿ ಅದು ಇರ್ಬೋದು. ಮನುಷ್ಯ ಪಶುವಾಗಿರ್ತಾನೆ, ಪಶು ಆಗಿಬಿಡ್ತಾನೆ ಯಾವಾಗ ಅಂತಂದರೆ ಅವನು ದೇಹಕ್ಕೆ ದಾಸತ್ವವನ್ನು ಹೊಂದಿದಾಗ. ಅದೇ ನಾನು ದೇಹ ಅಲ್ಲ ಆತ್ಮ ಅಂತ ತಿಳ್ಕೊಂಡು ಆ ಸಾಧನೆಯ ಕಡೆಗೆ ಅವನು ಊರ್ಧ್ವಮುಖವಾಗಿ ಸಾಧನೆ ಮಾಡ್ತಾ ಬಂದರೆ ಮನುಷ್ಯನೇ ಸಿದ್ಧ ಪುರುಷನಾಗ್ತಾನೆ. ಈ ವಿಶೇಷ ಶಕ್ತಿಗಳು ಬರುತ್ತೆ. ಅದಾದಮೇಲೆ ಇನ್ನೂ ಕೂಡ ಸಾಧನೆ ಮಾಡ್ತಾ ಹೋದಾಗ, ಆತ್ಮಿಕವಾಗಿ ಹೋಗ್ತಾ ಹೋದಾಗ, ಪಂಚೇಂದ್ರಿಯಗಳನ್ನೆಲ್ಲ ಮುಚ್ತಾ ಹೋದಾಗ ನೋಡಿ, ಎಲ್ಲ ಒಬ್ಬರು ಕುಂಟ್ರು ಯಾರು ಇದ್ದಾಗ ಅವ್ರಿಗೆ ಬಹಳ ಬೇರೆ ಇನ್ನೇನು ವಿಶೇಷ ಶಕ್ತಿಗಳು ಇರುತ್ತೆ. ನಮ್ಮ ಕಣ್ಣು ಮುಚ್ಕೊಂಡು 5 ನಿಮಿಷ ಓಡಾಡೋಕ್ಕಾಗಲ್ಲ. ಆದರೆ ಕಣ್ಣು ಇಲ್ಲದಿರೋರು ಇಡೀ ಪ್ರಪಂಚ ಸುತ್ತಾಡ್ಕೊಂಡು ಬರ್ತಾರೆ. ಅವ್ರಿಗೇನೋ ಒಂದು ಆತ್ಮಶಕ್ತಿ, ಒಳ ಜ್ಯೋತಿ ಇರುತ್ತೆ ಅವರಿಗೆ. ಹಾಗೆ ಇಡೀ ಪಂಚೇಂದ್ರಿಯಗಳನ್ನು ನೀವು ಮುಚ್ಚಿದಾಗ ನಿಮಗೆ ಅದು ಆತ್ಮ ಜಾಗೃತಿ ಆಗುತ್ತೆ. ನಿಮಗೆ ವಿಶೇಷವಾದಂತಹ ಶಕ್ತಿಗಳು ಬರಲಿಕ್ಕೆ ಸಾಧ್ಯ ಆಗುತ್ತೆ. ಸಿದ್ಧನಾದವನು ಸಾಧಕನು ಸಿದ್ಧನಾಗ್ತಾನೆ. ಸಿದ್ಧನು ಏನು ಮಾಡ್ತಾನೆ, ಇನ್ನೂ ಸಾಧನೆ ಮಾಡ್ತಾ ದೇವತೆಗಳಾಗ್ತಾರೆ. ದೇವತೆಗಳಲ್ಲಿ ವಿಶೇಷ ಶಕ್ತಿಗಳು ಇರ್ತವೆ. ಇನ್ನೂ ನೀನು ಒಳಗಡೆ ಹೋದಾಗ ನೀನೇ ಪರಮಾತ್ಮ ಆಗಿದೆಯಾ, ಇದೆಲ್ಲವೂ ಲೀಲೆ ಅನ್ನೋದನ್ನು ನಿನಗೆ ಗೊತ್ತಾಗ್ತಾ ಹೋಗುತ್ತೆ. ಪರಮಾತ್ಮ ನೀನೇ ಆಗಿರ್ತೀಯ. ಇದನ್ನು ನಾವು ತಿಳ್ಕೊಳ್ಬೇಕು. ನೋಡಿ, ಪರಮಾತ್ಮ ಎಲ್ಲೋ ಇದ್ದಾನೆ, ಅವ್ನು ಸೃಷ್ಟಿ ಮಾಡಿದ್ದಾನೆ, ನೀನು ಹಿಂಗಿದೆಯಾ ಅಂತ ಹೇಳೋದಕ್ಕೆ ತತ್ವಗಳು ಬೇಡ, ಸಾಧನೆಗಳು ಬೇಕಾಗಿಲ್ಲ. ಒಬ್ಬ ಮೂರ್ಖನು ಮಾತಾಡ್ತಾನೆ. ಆದರೆ ನೀನೇ ಪರಮಾತ್ಮನಾಗಿದ್ದೀಯಾ ಅಂತ ತಿಳ್ಕೊಳ್ಳೋದಿದೆಯಲ್ಲ, ಹೇಳೋದಿದೆಯಲ್ಲ, ಅದು ಕ್ಷಾತ್ರತನ, ಅದು ಬ್ರಾಹ್ಮಣತ್ವ, ಅದು ತಾಕತ್ತು. ಅದಕ್ಕೆ ದಮ್ ಬೇಕು, ಅದಕ್ಕೆ ಜ್ಞಾನ ಬೇಕು, ಅದಕ್ಕೆ ವಿಮರ್ಶೆ ಬೇಕು, ಅದಕ್ಕೆ ತರ್ಕ ವಿಚಾರಗಳು ಬೇಕು, ಜಿಜ್ಞಾಸೆ ಆಗಬೇಕು. ದೇವರು ಯಾರೋ ಇದ್ದಾನೆ, ನಾನು ಸೃಷ್ಟಿ ಮಾಡಿದ್ದೀನಿ, ನಾನು ಭಕ್ತ, ದೇವರನ್ನು ನನಗೇನು ಬೇಕು ನಾನು ಕೇಳಬೇಕು. ಇದರಲ್ಲಿ ತರ್ಕ ಏನಿದೆ? ದೇವರನ್ನು ಯಾರು ನೋಡಿದ್ದೀರಾ? ದೇವರು ಎಲ್ಲಿದ್ದಾರೆ ಅಂತ ಯಾರಿಗೆ ಗೊತ್ತು? ಓದವರಿಲ್ಲ, ಬಂದವರಿಲ್ಲ, ಹೋಗಿ ಕಾಗದ ತಂದವರಿಲ್ಲ, ವಿಷಯ ಮುಟ್ಟಿಸಿದವರಿಲ್ಲ. ಬರೀ ಪುಸ್ತಕಗಳ ಬುಡಬಡಿಕೆ ಮಾಡ್ಕೊಂಡು ಕೂರೋದಲ್ಲ, ಎಲ್ಲವನ್ನು ಮೀರಿದಂಥದ್ದು ನೀನಾಗಿದೆಯಾ ಅನ್ನೋದನ್ನು ಪ್ರಾಕ್ಟಿಕಲಾಗಿ ತಿಳಿಸಿಕೊಡ್ತಾರೆ. ಅವಸ್ಥಾತ್ರಯ ಅನ್ನೋದು ಒಂದು ಮೆಥಡ್ ಇದೆ, ಮೆಥಡಾಲಜಿ ಇದೆ, ಸೈಂಟಿಫಿಕಲ್ ಆಗಿದೆ. ಅದಕ್ಕಿಂತ ಮೀರಿದ್ದಾಗಿದೆ. ಪಂಚಕೋಶಗಳ ವಿವರಣೆ ಇದೆ. ಇದು ಗ್ರಂಥದ ಮೇಲೆ ಮಾಡುವಂಥದ್ದಲ್ಲ. ಇದು ಪ್ರಾಯೋಗಿಕವಾಗಿ ಮಾಡುವಂಥದ್ದು, ಸಾರ್ವಕಾಲಿಕ ಸತ್ಯವಾಗಿರುವಂಥದ್ದು, ದೇಶ, ಭಾಷೆ, ಧರ್ಮ, ಜಾತಿಯನ್ನು ಮೀರಿರುವಂಥದ್ದು, ಪ್ರಾಕ್ಟಿಕಲ್ ಆಗಿರುವಂಥದ್ದು. ಇದು ಅನುಭವ ಶಾಸ್ತ್ರ ಆಗಿದೆ. ಇದು ಥಿಯರಿ ಅಲ್ಲ, ಸಿದ್ಧಾಂತ ಅಲ್ಲ. ಇದು ಗೀತೆ ಹೇಳ್ತಾ ಇರ್ತಕ್ಕಂಥದ್ದು ಅನುಭವ ಶಾಸ್ತ್ರ. ಆದ್ದರಿಂದ ಎಲ್ಲರೂ ಕೂಡ ಮನವಿಟ್ಟು, ಮನಸ್ಸನ್ನು ತೆರೆದಿಟ್ಟು, ಯಾವುದೇ ಪ್ರೆಜುಡಿಸ್ಗಳಿಲ್ಲದೆ, ಪೂರ್ವಾಗ್ರಹ ಬುದ್ಧಿಗಳಿಲ್ಲದೆ, ಕಿಟಕಿ ಬಾಗಿಲುಗಳು ತೆಗೆದರೆ ಹೇಗೆ ಫ್ರೆಶ್ ಗಾಳಿ ಬರುತ್ತೋ ಹಾಗೆ ಪ್ರೆಜುಡಿಸ್ ಇಲ್ಲದೆ ನೀವು ಈ ಒಂದು ಶಾಸ್ತ್ರವನ್ನು ಅರಿತುಕೊಳ್ಳಬೇಕು, ಕೃಷ್ಣನನ್ನು ನಾನು ತಿಳಿದುಕೊಳ್ಳಬೇಕು ಅಂತ ಯಾರು ಮನಸ್ಸು ಮಾಡಿದ್ರೆ, ಯಾವುದೇ ಪೂರ್ವಾಗ್ರಹಗಳಿಲ್ಲದೆ ಭಗವದ್ಗೀತೆಯನ್ನು ಓಪನ್ ಮಾಡಿ ಕೂತ್ಕೊಳ್ಳಿ. ಭಗವಂತನನ್ಗಾಗಿ, ಕೃಪೆಗಾಗಿ ಅಳಿ. ಕೃಷ್ಣನೇ ನಿಮಗೆ ವಿಷಯವನ್ನು ತಿಳಿಸಿಕೊಡ್ತಾ ಹೋಗ್ತಾನೆ. ಇದು ಸತ್ಯಸ್ಯ ಸತ್ಯ. ನಮೇ ಭಕ್ತ ಪ್ರಣಶ್ಯತಿ ಅಂತ ಹೇಳ್ತಾರೆ. ನನ್ನ ಭಕ್ತರಿಗೆ ಎಂದಿಗೂ ಅಂತ್ಯವಿಲ್ಲ ಅಂತ. ಕೃಷ್ಣನ ಮಾತದು, ಭಗವದ್ಗೀತೆಯಲ್ಲಿರುವಂಥದ್ದು. ಯಾರು ಏನೇ ತುಳಿಯೋ ಪ್ರಯತ್ನ ಮಾಡಿದ್ರು ಕೃಷ್ಣನು ಭಕ್ತರನ್ನ ಮೇಲೆತ್ತುತ್ತಾನೆ. ನಮ್ಮಲ್ಲಿ ಆ ಒಂದು ನಿಜವಾದ ಕಳಕಳಿ ಇದೆಯಾ, ಜಿಜ್ಞಾಸೆ ಇದೆಯಾ, ನಿಜವಾಗಿಯೂ ಈ ತತ್ವ ಏನು, ದೇವರು ಅಂದರೆ ಏನು ತಿಳ್ಕೊಳ್ಬೇಕು ಅನ್ನೋದು ಇದೆಯಾ, ಅಥವಾ ಪುಸ್ತಕಗಳನ್ನು ಓದ್ಬಿಟ್ಟು ಜ್ಞಾನ ಪ್ರದರ್ಶನ ಮಾಡ್ತಾ ಕಿತ್ತಾಟಗಳನ್ನು ಮಾಡಿಕೊಂಡು ದೊಂಬಿ ಮಾಡುವ ಮನಸ್ಸಿದೆಯಾ? ನಮಗೇನು ಬೇಕಾಗಿರೋದು? ಪ್ರೀತಿಯಿಂದ ಶರಣಾಗತರಾಗಿ ಪರಮಾತ್ಮನ ವಿದ್ಯಾದಲ್ಲಿ ಅದನ್ನು ನೆನೆದು ಕೂತ್ಕೊಂಡು ಓದೋಕ್ಕೆ ಸ್ಟಾರ್ಟ್ ಮಾಡಿ. ನಿಮ್ಗೇನು ಗೊತ್ತಿಲ್ಲದೆ ಹೋದ್ರೂ ನಿಮಗೆ ಬೆಳಕಿಗೆ ಸಿಗ್ತಾ ಹೋಗುತ್ತೆ. ಇದು ಸತ್ಯಸ್ಯ ಸತ್ಯ. ಯಾವ ಗುರುಗಳನ್ನು ಹುಡುಕೋ ಅವಶ್ಯಕತೆಯೂ ನಿಮಗಿಲ್ಲ. ಗುರುಗಳು ಪೂರಕವಾಗಿರ್ತಾರೆ, ನಿಮಗೆ ತಿಳಿಸಿಕೊಡ್ತಾರೆ, ನಿಮ್ಮ ಸಾಧನೆಯ ಮಾರ್ಗವನ್ನು ಸುಲಭ ಮಾಡಿಕೊಡ್ತಾರೆ.
ಆದರೆ ನಿಮ್ಗೆ ಯಾರ ಮೇಲೂ ನಂಬಿಕೆ ಇಲ್ಲ, ನನಗೆ ಯಾರೂ ಸಿಗ್ತಾ ಇಲ್ಲ ಅಂತಂದರೆ ಯಾರೂ ಬೇಕಿಲ್ಲ. ಅರಿವೇ ಗುರು, ಆಂತರ್ಯದಲ್ಲಿದ್ದಾನೆ ಗುರು. ನಿಮ್ಗೆ ಆಂತರ್ಯದ ಮುಖಾಂತರ ಇಂಟ್ಯೂಷನ್ ಆಗುತ್ತೆ, ಅಂತರ್ಬೋಧೆ ಸಿಗುತ್ತೆ. ನಿಮ್ಮಲ್ಲಿ ನಿಜವಾದಂತಹ ಕಳಕಳಿ, ಶರಣಾಗತಿ ಇದ್ದಿದ್ದೇ ಆದಲ್ಲಿ, ಮಗುವಿಗೆ ಇರುವಂತಹ ಶರಣಾಗತಿ, ತಾಯಿಯ ಮೇಲೆ ಇರುವಂತಹ ನಂಬಿಕೆ ನಿಮಗೆ ಪರಮಾತ್ಮನಲ್ಲಿ ಇದೆಯಾ? ಇದ್ಯಾವುದೇ ಇಟ್ಟುಕೊಳ್ಳದೆ ಸುಮ್ಮನೆ ಪ್ರಶ್ನೆಗಳನ್ನು ಮಾಡ್ತಾ ಇರ್ತೀವಿ ನಾವು. ಸುಮ್ಮನೆ 4 ಪುಸ್ತಕ ಓದಿದ್ರೆ ನಾನೇ ಜ್ಞಾನಿ. ಚರ್ಚೆ 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 ಚರ್ಚೆ, ಅನುಭವನೇ ಇಲ್ಲ. ಆಂತರ್ಯದಲ್ಲಿ ಕೂತು ಅದನ್ನು ಫೀಲೇ ಮಾಡಲ್ಲ. ಏನು ಸಿಗುತ್ತೆ ನಿಮಗೆ? ಹೇಗೆ ಗೊತ್ತಾಗುತ್ತೆ ನಿಮಗೆ ಪರಮಾತ್ಮನ ಸ್ವರೂಪ ಏನು, ಆತನ ಕೃಪೆ ಏನು, ಈ ಯೂನಿವರ್ಸ್ ಹೇಗೆ ಕೆಲಸ ಮಾಡುತ್ತೆ ಅಂತ ನಿಮಗೆ ಹೇಗೆ ಗೊತ್ತಿದೆ? ನಾನು ಅನುಭವಿಸಿದ್ದೀನಿ ಆ ಫೀಲ್ನ ಜೀವನದಲ್ಲಿ. ನಮಗೆ ನಿಜವಾಗಿ ಕೃಷ್ಣನನ್ನು ತಿಳ್ಕೊಳ್ಬೇಕು ಅಂತ ಮನಸ್ಸಿದ್ರೆ ನಮಗೆ ಆ ಒಂದು ಎನರ್ಜಿ, ವೈಬ್ಸ್ ಕ್ರಿಯೇಟ್ ಆಗುತ್ತೆ. ಆ ಯೂನಿವರ್ಸೇ ನಮಗೆ ಸ್ಪಂದಿಸುತ್ತೆ, ರೆಸ್ಪಾಂಡ್ ಮಾಡುತ್ತೆ, ನಮಗೆ ಸತ್ಯವನ್ನು ತಿಳಿಸಿಕೊಡುತ್ತೆ. ಸತ್ಯಸ್ಯ ಸತ್ಯ, ಪ್ರಾಮಾಣಿಕವಾದಂತಹ ಜಿಜ್ಞಾಸೆ ಇರಬೇಕು. ಪರೀಕ್ಷಾ ದೃಷ್ಟಿಯಿಂದ, ಅನ್ವೇಷಣಾ ದೃಷ್ಟಿಯಿಂದ ಏನೇನೋ ತರ್ಕಗಳನ್ನು ಮಾಡೋದಲ್ಲ. ನಾನೇನೋ 4 ತಿಳ್ಕೊಂಡು ಅದಕ್ಕೆ ಡೋರು ಬಾಕ್ಲುಗಳನ್ನೆಲ್ಲ ಹಾಕ್ಕೊಂಬಿಡೋದು, ಪೂರ್ವಾಗ್ರಹ ಪೀಡಿತರಾಗ್ಬಿಡೋದು. ನನ್ನಲ್ಲಿ ಏನು ತಿಳ್ಕೊಂಡಿದ್ದೇನೆ ಅದಕ್ಕೆ ಅಕ್ನಾಲೆಡ್ಜ್ಮೆಂಟ್ ಮಾತ್ರ ಹುಡುಕ್ತಾ ಇರ್ತೀವಿ. ನಾನು ತಿಳ್ಕೊಂಡಿರೋದಕ್ಕೆ ಸರಿನಾ, ಸರಿ ಅಂತ ಹೇಳಿಬಿಟ್ರಾ, ಇಲ್ಲ ಅಂತಂದರೆ ಅವ್ರ ಮೇಲೆ ಜಗಳಕ್ಕೆ ಬೀಳೋದು. ಅದು ಹಂಗಲ್ಲ, ಅದು ಹಿಂಗಲ್ಲ, ಆಗಲ್ಲ, ಹೀಗಲ್ಲ. ಇವ್ರಿಗೆಲ್ಲ ತತ್ವ ಸಿಗಲ್ಲ, ಭಗವಂತ ಅಂತೂ ಸಿಗೋದೇ ಇಲ್ಲ. ದೂರದ ಮಾತು. ಪರಮಾತ್ಮ ಬೇಕು ಅನ್ನೋರು ಈ ಎಲ್ಲ ಜಂಜಾಟಗಳಿಂದ ದೂರ ಹೋಗಿ ಲಂಗೋಟಿ ಹಾಕ್ಕೊಂಡು ಹೋಗಿ ಕೂತ್ಕೊಳ್ತಾರೆ ಧ್ಯಾನ ಮಾಡಿಕೊಂಡು. ಇಲ್ಲ ಅಂದರೆ ಸಮಾಜದಲ್ಲಿದ್ದರೂ ಕೂಡ ಇದ್ದರೂ ಇಲ್ಲದ ಹಾಗೆ, ಗುಂಪಿನಲ್ಲಿದ್ದರೂ ಇಲ್ಲದ ಹಾಗೆ, ಏನೋ ಏಕಾಂಗಿಯಾಗಿ ಮನಸ್ಸಿನಲ್ಲಿ ಅವರು ಆತನನ್ನು ಪ್ರಾರ್ಥನೆ ಮಾಡ್ತಾ ತತ್ವವನ್ನು ಅರಗಿಸ್ಕೊಳ್ತಾರೆ, ತೆಗೆದುಕೊಳ್ತಾರೆ. ಎಲ್ಲಿದ್ದೀವಿ, ಹೇಗಿದ್ದೀವಿ, ಯಾವ ಥರ ಇದ್ದೀವಿ ಅನ್ನೋದು ಮುಖ್ಯನೇ ಆಗಲಾರದು. ನಿಮ್ಮ ಮನಸ್ಥಿತಿ, ಪರಮಾತ್ಮನ ಜೊತೆಗೆ ನಿಮಗಿರುವಂಥ ಕಾಂಟ್ಯಾಕ್ಟ್, ನಿಮಗಿರ್ತಕ್ಕಂಥ ನಂಬಿಕೆ, ಆ ಯೂನಿವರ್ಸ್ನ ಮೇಲೆ ನಿಮಗಿರ್ತಕ್ಕಂಥ ನಂಬಿಕೆ, ನೀವೇನು ಮಾತಾಡ್ತೀರಾ, ಏನು ಬೇಕು ಯೂನಿವರ್ಸ್, ಈ ಭೂಮ, ಈ ಜಗತ್ತು, ಈ ಓರ ಮತ್ತು ಏನಿದೆಯಲ್ಲ ಆ ಶಕ್ತಿ ನಿಮಗೆ ಹೆಲ್ಪ್ ಮಾಡ್ತಾ ಹೋಗುತ್ತೆ. ಅದನ್ನೇ ಯದ್ಭಾವಂ ತದ್ಭವತಿ ಅಂತ ಕರೆಯೋದು. ಆದ್ದರಿಂದ ಪರಮಾತ್ಮ ಅಂದರೆ ಆತ್ಮಸ್ವರೂಪದಲ್ಲಿ ನೆಲೆ ನಿಂತು, ಆ ಸ್ಥರದಲ್ಲಿ ನಿಂತು ಶ್ರೀಕೃಷ್ಣನು ಹೇಳ್ತಾನೆ, ಇಡೀ ಜಗತ್ತನ್ನು ಸೃಷ್ಟಿ ಮಾಡಿರೋದು ನಾನೇ ಅಂತ ಹೇಳಿ. ಆ ಆತ್ಮಸ್ವರೂಪಕ್ಕೆ ಸ್ಥಿತಿನಲ್ಲಿ ನೀವು ನಿಲ್ಲಿ, ನಿಮ್ಗಾಗ ಗೊತ್ತಾಗುತ್ತೆ ಕೃಷ್ಣನ ಆಂತರ್ಯ ಏನು ಅಂತ. ಕೃಷ್ಣ ಆತ್ಮಸ್ವರೂಪದಲ್ಲಿ ನಿಂತು ಮಾತಾಡ್ತಾ ಇದ್ದಾನೆ. ಇಲ್ಲಿ ಅರ್ಜುನ ಏನು ಮಾಡ್ತಾ ಇದ್ದಾನೆ, ಇಲ್ಲಿ ನಿಂತ್ಕೊಂಡು ದೇಹದ ರೂಪದಲ್ಲೇ ಅಳಿತಾ ಇದ್ದಾನೆ ಕೃಷ್ಣನ. ಹೇಗೆ ಅರ್ಥ ಆಗುತ್ತೆ? ದ್ವಂದ್ವಾರ್ಥಗಳಾಗುತ್ತೆ. ಒಂದೇ ಗೀತೆಗೆ ಹಲವಾರು ಭಾಷ್ಯಗಳು ಬರಲಿಕ್ಕೆ ಸಾಧ್ಯ ಆಗುತ್ತೆ. ಯಾಕೆ? ಅವರವರು ಕಂಡಂತೆ ಅಲ್ವಾ, ಹೀಗಾಗ್ತಾ ಹೋಗುತ್ತೆ. ಆದ್ದರಿಂದ ಕೃಷ್ಣನ ಮಾತು, ನಾನು ಆತ್ಮಸ್ವರೂಪದಲ್ಲಿದ್ದೇನೆ, ನನಗೆಲ್ಲ ಗೊತ್ತಿದೆ, ಯಾಕೆಂದರೆ ನಾನು ಆತ್ಮಸ್ವರೂಪಿಯಾಗಿದ್ದೇನೆ ಅನ್ನುವಂತಹ ರಿಯಲೈಸೇಷನ್ ಕೃಷ್ಣನಿಗೆ ಆಗಿದ್ದಾನೆ. ಇಡೀ ರಿಯಲೈಸೇಷನ್ ಸೋಲ್ ಅಂತ ಕರಿತೇವೆ ನಾವು. ಸಾಕ್ಷಾತ್ಕಾರ ಹೊಂದಿದಂತಹ ಒಂದು ಜೀವ ಅದು, ಪರಮಾತ್ಮ ಅದು. ಸೊ ಇಲ್ಲಿ ಅರ್ಜುನ ಜೀವದ ಸ್ತರದಲ್ಲೇ ಇದ್ದುಕೊಂಡು ಉಪಾಧಿ ಸ್ತರದಲ್ಲಿ ಪ್ರಶ್ನೆಯನ್ನು ಮಾಡ್ತಾ ಇರ್ತಾನೆ. ಅರ್ಥ ಆಯಿತು ಅಂತ ಹೇಳಿ ನಾನು ಭಾವಿಸ್ತೇನೆ. ನೋಡಿ, ಸೂರ್ಯನಿಗೆ ಈ ಜಗತ್ತಿನ ಸಕಲ ಚರಾಚರಗಳು ಕಾಣಿಸ್ತಾ ಇದೆ. ಯಾಕಂದರೆ ಸೂರ್ಯನಿಗೆ ಕತ್ತಲೆ ಅನ್ನೋದೇ ಪರಿಚಯನೇ ಇಲ್ಲ. ಆದರೆ ನಾವು ಅಂದ್ಕೊತೀವಿ ಸೂರ್ಯ ಬೆಳಗ್ತಾ ಇದ್ದಾನೆ, ಬೆಳಕನ್ನು ಕೊಟ್ಟೆ ಕತ್ತಲೆಗೆ ಹೋಗಲಾಡಿಸ್ತೆ ಅಂತ. ಆದರೆ ಸೂರ್ಯನಿಗೆ ಕತ್ತಲೆ ಅಂದರೆ ಏನು ಅನ್ನೋದೇ ಗೊತ್ತಿಲ್ಲ. ನೋಡಿ ಎಷ್ಟು ಚೆನ್ನಾಗಿದೆ. ಕತ್ತಲೆಯಲ್ಲಿ ಇರೋರು ನಾವು ಕತ್ತಲೆ ಬಗ್ಗೆ ಮಾತಾಡ್ತೀವಿ. ಈ ಕತ್ತಲೆಯನ್ನು ಹೋಗಲಾಡಿಸ್ತವನು ಸೂರ್ಯ ಅಂತ ನಾವು ಇಂಟರ್ಪ್ರಿಟೇಷನ್ಗಳು ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಅರ್ಜುನನ ಥರ. ಆದರೆ
ಸೂರ್ಯನಿಗೆ ಈ ಎಲ್ಲ ಜಗತ್ತು ಯಾವಾಗ ಸೂರ್ಯ ಇರೋ ಕಡೆ ಎಲ್ಲ ಬೆಳಕಿದ್ದೇ ಇರುತ್ತೆ. ಸೂರ್ಯನಿಗೆ ಎಲ್ಲ ಕಾಣ್ತಾ ಇದೆ. ಕತ್ತಲನ್ನು ನೋಡ್ತಾ ಇರೋರು ನಾವು, ಸೂರ್ಯ ಅಲ್ಲ. ಹಾಗೆ ಭಗವಂತ ಸೂರ್ಯ ಆಗಿದ್ದಾನೆ. ಆತನು ಜ್ಯೋತಿ ರೂಪದಲ್ಲಿ ಅಂತಃಸಾಕ್ಷಿಯಾಗಿ ಆತ್ಮಜ್ಯೋತಿಯಾಗಿ ಒಳಗಡೆ ಇದ್ದಾನೆ. ಎಲ್ಲವನ್ನು ನೋಡ್ತಾ ಇದ್ದಾನೆ, ಎಲ್ಲವನ್ನು ನೋಡ್ತಾ ಇದ್ದಾನೆ. ಅಂತರ್ಬಹಿಶ್ಚ ನಾರಾಯಣ, ಊರ್ಧ್ವಶ್ಚ ನಾರಾಯಣ, ಅಧಶ್ಚ ನಾರಾಯಣ, ಅಂತರ್ಬಹಿಶ್ಚ ನಾರಾಯಣ ಹೇಳ್ತಾ ಹೋಗುತ್ತೆ ಉಪನಿಷತ್ತು. ಎಲ್ಲ ಕಡೆ ಆ ಪರತತ್ವ ಇದೆ ಅಂತ ಹೇಳಿ. ನೋಡು, ಕಣ್ಣುಗಳು ಬೇಕು. ಆ ಕಣ್ಣುಗಳನ್ನು ಬೆಳೆಸ್ಕೊಳ್ಳಿ. ಅದು ಯಾವಾಗ ಬರುತ್ತೆ? 3 ಹೊತ್ತು ಚಿಂತನೆ ಮಾಡಿ. ಪ್ರೀತಿ ಮಾಡಿದಾಗ ಹುಡುಗಿ ಬಗ್ಗೆ ಚಿಂತನೆ ಮಾಡ್ತಾರಲ್ಲ, ಎಲ್ಲೆಲ್ಲಿ ನೋಡಲಿ ನಿನ್ನನ್ನೇ ಕಾಣುವೆ ಅಂತ. ಇದೆಲ್ಲ ಯಾಕೆ ಬಂತು? ಇದಕ್ಕೆಲ್ಲ ಒಂದು ಸ್ತರ ಇದೆ. ಅದನ್ನು ಮಾಡಿ. ಆಗ ಈ ಶ್ಲೋಕ ನಿಮಗೆ ಅರ್ಥ ಆಗುತ್ತೆ. ಇದು ಬುದ್ಧಿಯಿಂದ ಅರ್ಥ ಆಗುವಂಥದ್ದಲ್ಲ, ಇದು ಸಾಧನೆಯಿಂದ ಅರ್ಥ ಆಗುವಂಥದ್ದು. ಆದ್ದರಿಂದ ಕೇಳಿದ್ದನ್ನು, ಶ್ರವಣ ಮಾಡಿದ್ದನ್ನು ಮನನ ಮಾಡಿ, ನಿಧಿಧ್ಯಾಸನ ಮಾಡಿ ಸಾಧನೆಯಲ್ಲಿ ತೊಡಗಿಸಿಕೊಳ್ಳಿ. ಆಗ ಈ ಶ್ಲೋಕಗಳ ಅರ್ಥಗಳು ನಿಮಗೆ ಆಗ್ತಾ ಹೋಗುತ್ತೆ ಅಂತ ಹೇಳ್ತಾ, ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದೇ ಆದಲ್ಲಿ ಮರೆಯದ ಹಾಗೆ ಲೈಕ್ ಕೊಡಿ ಹಾಗೂ ಇತರರಿಗೂ ಕೂಡ ಶೇರ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.